ಸರ್ ನಮಸ್ಕಾರ. ನಮಸ್ಕಾರ. ಹೆಂಗದಿರಿ? ಆರಾಮದಿರಿ? ಸ್ವಲ್ಪ ದಿವಸ ಆರಾಮ್ ಇರ್ಲಿಲ್ಲ, ತಾವು ಹುಷಾರಿಲ್ಲ, ಈಗ ಎಲ್ಲ ಆರೋಗ್ಯ ಚೇತರಿಕೆ ಆಗಿದೆ ಅಂತ ಅನ್ಕೊಳ್ತೀನಿ. ಆರಾಮದಿರಿ ಸರ್? ಮತ್ತೆ ಸರ್, ಈಗ 4ನೇ ಬಾರಿ ಶಾಸಕರು ತಾವು, ಮಾಜಿ ಸಚಿವರಾದಂತವ್ರು, ಹೆಂಗ್ ನಡೆದದ ಜೀವನ? ಜೀವನ ಇನ್ನ ಆರಾಮೈತ್ರಿ. ಆರಾಮೈತ್ರಿ. ಜನರ ಕೆಲ್ಸನು ಕೂಡ ಚೆನ್ನಾಗ್ ನಡೆದವಂತೀರಿ? ವೈಯಕ್ತಿಕ ಕೆಲ್ಸಗಳು, ಅಭಿವೃದ್ಧಿ ಕೆಲ್ಸಗಳು ಸ್ವಲ್ಪ ಹಿನ್ನಡೆ ಆಗೈತಿ. ಇವತ್ತೆಲ್ಲ ನಾಳೆ ಅವು ಸುಧಾರಿಸ್ತಾವ. ಹೌದ್ರಿ. ಜನರ ಕೆಲ್ಸ ಅಂದ್ರೆ ತಮ್ಮ ವೈಯಕ್ತಿಕ ಕೆಲ್ಸ, ಶಾಸಕರ ವೈಯಕ್ತಿಕ ಕೆಲ್ಸ ಏನು ಅಂತ ಕೇಳಿದ್ರೆ ಜನರ ಕೆಲ್ಸ ಏನಂತೀರಿ? ವೈಯಕ್ತಿಕ ಕೆಲ್ಸನ ಜನರ ಕೆಲ್ಸ. ಹೌದ್ರಿ. ಏನ್ ವೈಯಕ್ತಿಕ ಕೆಲ್ಸ ಏನ್ ಚಲೋ ನಡೆದವ್ರಿ? ಅವರು ವೈಯಕ್ತಿಕ ಅಂದ್ರ ಈಗ ಬಹಳ ಜನ ಪಾಲಕರು ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅಂತಕ್ಕಂಥ ಆಸಕ್ತಿಯಿಂದ. ಹೌದ್ರಿ. ಈಗ ವಸತಿ ಶಾಲೆಗಳಿಗೆ ಸೀಟ್ ಕೊಡ್ಸ್ರಿ ಅಂತಕ್ಕಂಥದ್ದು ಒಂದು, ಅಲ್ಲಿ ಪ್ರವೇಶ ಅವಕಾಶವನ್ನ, ಅವಕ್ಕೆ ಹಾಸ್ಟೆಲ್ ಮಕ್ಕಳಿಗೆ ಹಾಸ್ಟೆಲ್ ಕೊಡ್ಸ್ರಿ ಅನ್ನೋದು. ಜೊತೆಗೆ ಬಹಳ ಜನ ಅದರಿಂದ ನೆನಗುದ್ ಬಿದ್ದಿರ್ತಕ್ಕಂಥ ಅವ್ರ ಕೆಲಸ ಕಾರ್ಯಗಳು, ತಾಲೂಕ್ ಕಚೇರಿ ಅಲ್ಲಿರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಬೇರೆ ಬೇರೆ ಕಡೆಗೆ ಅಲ್ಲೆಲ್ಲ ಅವನ್ನ ಕೂಡಲೇ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಈ ರೀತಿಯಾಗಿ ಸದ್ಯ ನಡೆದೈತಿ. ಈಗ ಅಭಿವೃದ್ಧಿ ದೃಷ್ಟಿಯಿಂದ ನೋಡಿದ್ರೆ ಅಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮಗೆ ಸದ್ಯ ಹಣಕಾಸಿನ ಲಭ್ಯತೆ ಕಡಿಮೆ ಆಗೈತಿ. ಹೌದ್ರಿ. ಯಾಕ್ರಿ ಹಿಂಗಂತೀರಿ? ಆಡಳಿತ ಪಕ್ಷದ ಶಾಸಕರು ತಾವು ಒಂದ್ಮೇಲೆ ಕೇಳ್ರಿ. ಹ್ಞೂನ್ರಿ. ಏನಂದ್ರೆ ಈ ಸಲ ನಮ್ ಸರ್ಕಾರ ಭರವಸೆಗಳನ್ನ ಬಡವ್ರ ಸಲುವಾಗಿ, ಬಡ ಹೆಣ್ಣು ಮಕ್ಕಳಿಗಾಗಿ ಹಲವು ಉತ್ತಮವಾದಂತ ಕಾರ್ಯಕ್ರಮಗಳು ಜಾರಿಗೆ ತಂದ್ರು. ಇವತ್ತು ಉದಾಹರಣೆಗೆ ಶಕ್ತಿ ಯೋಜನೆ ಮೂಲಕ ಬಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಓಡಾಡ್ತಕ್ಕಂಥದ್ದು ಅವಕಾಶ, ಮನೆಯಲ್ಲಿ ಪುಕ್ಕಟೆಯಾಗಿ ವಿದ್ಯುತ್ ಅನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ, ಮತ್ತು ಬಡವರಿಗೆ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ, ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಅವ್ರಿಗೆ ಕುಟುಂಬಕ್ಕೆ ಒಂದಿಷ್ಟು ಆಶ್ರಯ ಆಗಲಿ ಅಂತೇಳಿ ಪ್ರತಿ ತಿಂಗಳ ಮನೆ ಯಜಮಾನಿಗೆ 2,000 ಕೊಡ್ತಕ್ಕಂಥ ಕಾರ್ಯಕ್ರಮ, ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಭತ್ಯೆ ಕೊಡ್ತಕ್ಕಂಥ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳಿಂದ ಇವತ್ತಿಗೆ ಸ್ವಲ್ಪ ಮಟ್ಟಿಗೆ ನಮ್ಗೆ ಅಭಿವೃದ್ಧಿಯಿಂದ ನಮ್ಗೆ ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಸ್ವಲ್ಪ ಕೊರತೆ ಆಗೈತಿ. ಅದ್ರ ಕೂಡ ಮುಂದಿನ ದಿನಗಳಲ್ಲಿ ಸರಿ ಮಾಡ್ತೇವೆ ಅಂತಕ್ಕಂಥ ನಮ್ಮ ನಾಯಕರು, ಎಲ್ಲ ಸಚಿವರು ಕೂಡ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸರಿ ಹೋಗ್ಬೋದು ಅಂತಕ್ಕಂಥ ವಿಶ್ವಾಸ ನಮಗೂ ಕೂಡ ಐತಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.